ಟೈಮ್ ಆದ್ರೆ ಏನು ಗೊತ್ತಾ ಗೈಸ್, ಇದು ಎಣ್ಣೆಗೆ ಸ್ನಾನ ಮಾಡಿಲ್ಲ ಅಂತ ವಿಡಿಯೋದಲ್ಲಿ ಹೇಳ್ತಾ ಇರೋದು. ನಾವು ಆ್ಯಕ್ಚುಲಿ ಹಾರಿಕೆಯಿಂದ ಬಚ್ಚಿಟ್ಕೊತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್. ಅದು ಸ್ಯಾನ್ ಆಫ್ ಮಾಡ್ತೀರಾ? ಅದರದ್ದೇ ಸೌಂಡು, ನನ್ನ ವೀಡಿಯೋ ಪೂರ್ತಿ ಅದರದ್ದೇ ಸೌಂಡು. ಹೇಳು ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂದರೆ, ಆ್ಯಕ್ಚುಲಿ ನಾನು ಭಾಗ್ಯ, ಹಾರಿಕಾ ಮತ್ತೆ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಡಿಮಾರ್ಟ್. ಸೊ ಅವ್ರಿಗೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿದೆ ಅಂತ. ಆ್ಯಕ್ಚುಲಿ ನಾನೇನು ಶಾಪಿಂಗ್ ಮಾಡ್ತಾ ಇಲ್ಲ, ಅವರು ಶಾಪಿಂಗ್ ಮಾಡಬೇಕು ಅಂತಂದ್ರು. ಸೊ ಇದೇನಪ್ಪತ್ತಾರೆ ಒಂದು ವೀಡಿಯೋನೂ ಆಗೋಗುತ್ತೆ ಅಂತ ನಾನು ಹೊರಟಿದ್ದೀನಿ. ಸೊ ಇವತ್ತಿನ ಪೂರ್ತಿ ವೀಡಿಯೋ ಈ ವಿಡಿಯೋದಲ್ಲಿ ನೋಡ್ತೀರಾ. ನಾನಿನ್ನೂ ತಲೆನೂ ಬಾಚ್ಕೊಂಡಿಲ್ಲ, ಆಲ್ರೆಡಿ ಭಾಗ್ಯ ವೆಯ್ಟ್ ಮಾಡ್ತಿದ್ದಾಳೆ. ಸೊ ಭಾಗ್ಯನ ಮೀಟ್ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಎದ್ದಿರೋ ಟೈಮ್ ಆದರೆ ಏನು ಗೊತ್ತಾ ಗೈಸ್, 12 o'clock. 12 o'clock ಎದ್ದಿದ್ದೀವಿ. 12 o'clock ಎದ್ದು ಗಡಿಬಿಡಿ ರೆಡಿ ಆಗಿ ಸ್ನಾನ ಮಾಡಿ ಇಲ್ಲೇನೋ ಈ ಪ್ಯಾಕೆಟ್ ಅದನ್ನು ಇಟ್ಕೊಳ್ತಾರೆ ತಿಳಿಸ್ತದವ್ರು. ಸ್ನಾನನೂ ಮಾಡಿಲ್ಲ, ಹಂಗೆ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೀವಿ. ಸಂಜೆ ಬಂದು ಮಾಡ್ಬೇಕಷ್ಟೆ, ಸಂಜೆ ಬಂದು ಮಾಡ್ತೀವಿ. ಓಹೋ. ಸೊ ನಾನು ತುಂಬ ಕ್ಯಾಶುವಲ್ ಆಗಿ ರೆಡಿ ಆಗಿದ್ದೀನಿ. ಔಟ್ಫಿಟ್ ಅಂತೂ ನಾನು ಏನು ಔಟ್ಫಿಟ್ ಆಫ್ ದ ಡೇ ಏನು ಮಾಡಿಲ್ಲ. ಅಲ್ಲಿ ಇವಾಗ ಹೋಗ್ಬೇಕು. ಬಾಯ್ ಬಾಯ್. Bhagya is here. Papa, she was waiting for us. So we are ready to go now. ಆ್ಯಕ್ಚುಲಿ ನಾವು ಕೃಷ್ಣಲೀಲಾಗೆ ಬಂದಿದ್ದೀವಿ ತಿಂಡಿ ತಿನ್ನೋಣ ಅಂತ. ಯಾಕೆಂದರೆ ತಿಂಡಿ ಎಲ್ಲ ಊಟ, ಊಟ ಪ್ಲಸ್ ಊಟ ಅದು. ಬಿಕಾಸ್ 12 ಗಂಟೆಗೆ ಎದ್ದಿದ್ದೀವಿ. 12 ಗಂಟೆಯಲ್ಲಿ PG ಯಾರು ತಾನೇ ಇಟ್ಟಿರ್ತಾರೆ ನಮಗೋಸ್ಕರ ಊಟ. ಸೊ ಹಾರಿಕಾ ನಮಗೋಸ್ಕರ ಸೊ ಸ್ವೀಟ್ ಆಫರ್, ಶಿ ಆರ್ಡರ್ಡ್ ಮಿ ಮಸಾಲೆ ದೋಸಾ ಆ್ಯಂಡ್ ಶಿ ಆರ್ಡರ್ಡ್ ಫ್ರೈಡ್ ರೈಸ್. ಸೊ ಇದನ್ನು ತಿನ್ಕೊಂಡು ಆಮೇಲೆ ಟೀ ಮಾಡ್ಕೊಡ್ತೀನಿ. ಇವಾಗ PG ಆಲ್ರೆಡಿ ಊಟ ಖಾಲಿ ಆಗಿರುತ್ತೆ. ಇದು ಎಣ್ಣೆಗೆ ಸ್ನಾನ ಮಾಡಿಲ್ಲ ಅಂತ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಓಕೆ, ಅಷ್ಟೇ ಸ್ವಲ್ಪ ಹಾಕೋಣ. ನಾವೀಗ ಯಲಹಂಕದಲ್ಲಿದ್ದೀವಿ. ಬಸ್ ಇಲ್ಲ, ಕಾಯ್ತಾ ಇದ್ದೀವಿ. ಬೇಕಾದಾಗ ಬಸ್ ಇರಲ್ಲ. ಒಂದೇ ಒಂದು ಬಸ್ ಇಲ್ಲ ಗೈಸ್, ಒಂದೇ ಒಂದಿಲ್ಲ ಅಂದರೆ ನಿಮಗೋಸ್ಕರ ಬೆಂಚ್ ಬೇರೆ ಆಗ್ತಾರೆ. ಸೊ ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ಬಸ್. ಗೈಸ್ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದ್ದೀವಿ. ಏನಂದರೆ ನಾವು ಸಂಡೇ ಬಂದಿದ್ದೀವಿ. ಫುಲ್ ಜನ. ಕಾಲಿಡೋಕ್ಕೆ ಜಾಗ ಆಗ್ತಾಯಿಲ್ಲ ನಮಗೆ. ಬೆಳಗ್ಗೆ ಕಾಲಿಡೋಕ್ಕೆ ಜಾಗ ಆಗ್ತಾಯಿಲ್ಲ ನಮಗೆ. ಅಮ್ಮ ಅಲ್ಲಿ ಐ ವಿಲ್ ಶೋ ಯು. ಶಾಪಿಂಗ್ ಮಾಡೋದು ಹೌದಾ ನಾವು ಇವತ್ತು? ಸೀರಿಯಸ್ಲಿ ನನಗೆ ರಿಯಲೈಸ್ ಆಗಿದ್ದಿರ್ಬೇಕು ಸಂಡೇ ಅಲ್ವಾ ಅಂತ. ಹವಾ ಗಾಡ್, ಐ ಡೋಂಟ್ ನೋ ವಾಟ್ ಐ ವಿಲ್ ಡು. ನಾನಿಲ್ಲಿ ಪಿಗ್ಗಿ ಬ್ಯಾಂಕ್ ನೋಡಿದ್ದೀನಿ. ಇದು ಬೇಕು ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಬ್ಯಾಂಕಲ್ಲಂತೂ ದುಡ್ಡು ಉಳಿಸಲ್ಲ, ಕೈಲಿಗೆ ದುಡ್ಡು ಉಳಿಸಲ್ಲ. ಇದ್ರೊಳಗೆ ಹಾಕಿದ್ರೆ ಓಪನ್ ಮಾಡೋಕ್ಕಾಗಲ್ವಲ್ಲ, ಅವಾಗರೂ ದುಡ್ಡು ಉಳಿಸ್ತೀನ ಅಂತ. ಬಟ್ ಐ ಫೀಲ್ ಲೈಕ್ ಟೇಕಿಂಗ್ ದಿಸ್. ಹಾರಿಕಾ ಪಿಗ್ಗಿ ಬ್ಯಾಂಕ್. ನೀನೇನು ಸೇವ್ ಮಾಡ್ತೀನಿ ಇವಾಗ? ಇದು ಬಿಡ್ತೀನಿ, ಇಡೋ ಬೇಡ, ಡಬ್ಬಿ ವೇಸ್ಟ್. ಹಾಕ್ತೀನಿ ನಾನು. 80 rupees. 80. ನಾನು ಮಾಡ್ತೀನಿ. ಚಿಟ್ಟಿಗೆ తీసుకుంటా. సాక్స్ అండి ఎన్ని తీసుకుంటారా? ಎಲ್ಲಿದ್ದಾರೆ ಅವರು? ಹೈದ್ರಾಬಾದಲ್ವಾ? ಬಚ್ಚಿಟ್ಕೊಳ್ಳೋಣ. ಹಿಂಡಿ ಬೇಗ.
ನಾವು ಆ್ಯಕ್ಚುಲಿ ಹಾರಿಕಾಯಿಂದ ಬಚ್ಚಿಟ್ಕೊತಾ ಇದ್ದೀವಿ. ಅವ್ರು ಒಂದು ಕಡೆ ನಾವು ನೋಡುತ್ತಾ ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ ಹಾರಿಕಾ? ಚೆನ್ನಾಗಿದೆ, ಈಗ ಚೆನ್ನಾಗಿದೆ ಭಾಗ್ಯ. ಏನದು? ನಾನು 3/4 ಹಾಕಲ್ಲ, ನಾನು ಹಾಕಲ್ಲ 3/4. ಚೆನ್ನಾಗಿದೆ, ನಾನು తగొంತೀನಿ 150. तो నువ్వు ఫోన్ చూద్దాం, నేను చూసే కావాలని ఇటు వచ్చాము. ఇదిగో 3/4 కావాలా? ಎಲ್ಲಿದ್ರಿ ನೀವು? ನೋಡಿದ್ರ? ಶೂಸ್ ನೋಡಿದ್ರಾ? ಇಷ್ಟ ಆಯ್ತಾ? ಅದು ಪರ್ಪಲ್ ಕಲರ್ ಇದೆ. ಸುಳ್ಳು ಇವಾಗ ನಾನು ತೋರಿಸಿದ್ರೆ ಸುಳ್ಳು. ಅಲ್ಲಿ ಏನೋ ಒಂದು ತೋರಿಸಿದ್ರೆ ಯಾರೆಲ್ಲಾದ್ರೂ ನಂಬ್ತಾರೆ. ಯಾರೋ ತಿನ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾರು ತಿಂದಿರೋದು ಸಾಕಿದ್ದಾರೆ, ಅದು ವಿಡಿಯೋದಲ್ಲಿ ಸಿಕ್ಕ. ಅವಾಗಿಂದ ಶಾಪಿಂಗ್ ಮಾಡ್ತಾನೆ ಇದ್ದೀವಿ. ನನಗೀಗ ತಲೆನೂ ಬರ್ತಿದೆ. ಅರ್ಜೆಂಟ್ ಕಾಫಿ ಬೇಕು ನನಗೆ ಇವಾಗ, ತುಂಬ ತಲೆನೂ ಬರ್ತಾ ಇದೆ. ಇನ್ನು ಏನೇನೋ ನೋಡ್ತಾನೆ ಇದ್ದೀವಿ ನಾವು. ಬನ್ನಿ ಹೋಗೋಣ. ಹಾಂ ಹೋಗೋಣ ಬನ್ನಿ. ಏನು ಬಿಲ್ಲಿಂಗ್ ಆಗ್ತಿದೆ, ಬಿಲ್ಲಿಂಗು ಲೇಟ್ ಆಗ್ತಿದೆ, ನಮಗೆ ಸಾಕಾಗಿದೆ. ಮೊನ್ನೆ ತಾನೇ ಸ್ಯಾಲ್ರಿ ಆಗಿದೆ, ಸೊ ಶಿ ಇಸ್ ಪೇಯಿಂಗ್, ವಿ ಆರ್ ಬೈಯಿಂಗ್. ಸುಸ್ತಾಗಿ ಹೋಗಿದೆ. ಅರ್ಜೆಂಟ್ ಒಂದು ಕಾಫಿ ಬೇಕಾಗಿರ್ತದೆ. ನಾನು ಕಾಫಿಗೆ ಅಡಿಕ್ಟ್ ಆಗ್ತಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಹಾಂ, ಸೀರಿಯಸ್ಲಿ ಹುದ್ದಿನೇ ತಲೆನೂ ಬರುತ್ತೆ ಇವಾಗ. ಬಾ ಅದೇನು ಅನ್ಕೊಂತೀನಿ. ಅಡುಕು Finally, we are out of DMart. Go to DMart. Like literally, it was a hard time inside. ಇವಾಗ ಭಾಗ್ಯ ಪಾಪ್ಕಾರ್ನ್ ತರಕ್ಕೆ ಹೋಗಿದ್ದಾಳೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್ ಟು ಬ್ರಿಂಗ್ ರಶ್ ಗೈಸ್. ಎಷ್ಟು ರಶ್ ಇದೆ ಅಂದರೆ ಅಲ್ಲಿ ಕಾಲಿಡಕ್ಕಾದ್ರೂ ಜಾಗ ಇದೆಯಾ? ಪಾಪ ನಮ್ಮ ಭಾಗ್ಯ ಪಾಪ್ಕಾರ್ನ್ ಹಿಂಗೆ ತಕ್ಕೊಳ್ಳೋ ಗೊತ್ತಿಲ್ಲ. ಇದು ಕಿಂಡರ್ ಜಾಯ್ ತಗೊಂಡ್ವಿ. ಅದರಲ್ಲಿ ಇದೇನೋ ಗೇಮ್ ಸಿಕ್ತು. ಅದನ್ನ ಕುತ್ಕೊಂಡು ಇಲ್ಲಿ ಅದನ್ನ ಕುತ್ಕೊಂಡು ನಾವು ಜೋಡಿಸಿ ಅದನ್ನ ಮ್ಯಾಚ್ ಆಗ್ತಿದೆ. ಚೆನ್ನಾಗಿದೆಲ್ಲ. ಇಲ್ಲಿ ಇಟ್ಕೊಂಡ್ರೆ ಹಾರಿಕಾಯಲ್ಲಿ ಆ್ಯಕ್ಚುಲಿ ನಾವೀಗ ಪಾರ್ಕಿಗೆ ಬಂದ್ವಿ. ಸ್ವಲ್ಪ ಪಾಪ್ಕಾರ್ನ್ ತೊಗೊಂಡ್ವಿ, ಸ್ವಲ್ಪ ಕುತ್ಕೊಂಡು ತಿನ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಸೊ ಲೆಟ್ಸ್ ಟೇಕ್ ಸಮ್ ರೆಸ್ಟ್. ಪೆರಿ ತಗೊಂಡೆ. ಇವರಿಬ್ರು ನಾನು ಪೆರಿ ಕಳ್ತನ. ಇವಾಗ ಆಗೇನು ಬಸ್ಗೋಸ್ಕರ ವೇಟಿಂಗ್. ಎಷ್ಟೊತ್ತಿಗೆ ಬಸ್ ಬರುತ್ತೋ ಗೊತ್ತಿಲ್ಲ, ನಾನು ವೆಯ್ಟ್ ಮಾಡ್ತಾ ಇರೋದು ಬರೋ ತನಕ. ಎಳ್ಳೆಣ್ಣೆ ತಿನ್ನಬೇಕು ಅನ್ನಿಸ್ತು, ಸ್ವಲ್ಪ ಎಳ್ಳೆಣ್ಣೆ ತಿಂದೇ ಇದ್ದೀವಿ ಈ ಹುಡುಗನ ಹತ್ರ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿನ್ನೆಗೆ ನಂಗೆ ತಿನ್ಬೇಕು ಅನಿಸಿತ್ತು, ಇವತ್ತು ತಿಂದೆ. బట్ నెక్స్ట్ టైంకి వచ్చేప్పటికి మేనేజ్ చేసుకోండి. ఆల్రెడీ 60% స్టార్ట్ అయిపోయింది. ಸೊ ಫೈನಲಿ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು.
ನಮ್ಮದು ಇವತ್ತು ಶಾಪಿಂಗ್ ಎಲ್ಲ ಮುಗೀತು. ಕಾಫಿನೂ ಆ್ಯಕ್ಚುಲಿ ಇವಾಗ ನಾವು ಕಾಫಿ ಕುಡ್ಕೊಂಡು ಬರ್ತಾ ಇದ್ದೀವಿ. ಕತ್ಲಾಗಿದ್ದು ನೋಡಿ ತುಂಬ ಲೇಟ್ ಆಯಿತು ಅಂತ ಅಂದ್ಕೊಂಡು. ಇಷ್ಟು ಸಪೋರ್ಟಿವ್ ಫ್ರೆಂಡ್ಸ್ ಇರ್ತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ಈ ಸಪೋರ್ಟ್ ನಂಗೆ ಬೇಕಾಗಿರಲಿಲ್ಲ. ವೀಡಿಯೋ ಇನ್ನೂ ಹಾಳು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಯಾ, ವಿ ಎಂಜಾಯ್ಡ್ ದ ಡೇ. ತುಂಬ ಕತ್ಲಾಗಿದ್ದು ನೋಡಿ, ತುಂಬ ಲೇಟಾಗಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಬೇಡಿ. ನಮ್ಮಮ್ಮ ನೋಡ್ತಿರ್ತಾರೆ ವೀಡಿಯೋ. ಅಮ್ಮ ನಾನು 6 ಗಂಟೆಗೆ ಮನೆಗೆ ಹೋಗ್ತೀನಿ, ಪಿ ಜಿಗೆ ಹೋಗ್ತಾ ಇರೋದು. ಅದು ಬೇಕಿತ್ತು. ಓಕೆ 7:20, ಜಾಸ್ತಿ ಏನು ಲೇಟ್ ಅಲ್ಲ. 7:20ಗೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ಆಯಿತು ನಾವು ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಇಲ್ಲಿ. ಸೊ ಫೈನಲಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನಂಗೆ ಗೊತ್ತು ಇದು ತುಂಬ ಕಂಟೆಂಟ್ ಇರೋವಂಥ ವಿಡಿಯೋ ಏನಲ್ಲ ಈ ವಿಡಿಯೋ ಎಕ್ಸ್ಪೆಷಲಿ. ಸೊ ಇವು ನಂಗೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ಗೈಸ್. ಒಂದು ಫ್ರೆಂಡ್ ಒಂದೇನೋ ಮಾಡ್ತಾನೆ, ಸಪೋರ್ಟ್ ಮಾಡ್ಬೇಕನ್ನೋದಿಲ್ಲ ಇಬ್ರಿಗೂ. ಏನು ಬೇಕಾ ಏನು ಮಾಡಿಬಿಡಿ, ಅದೇ ಹೇಳ್ತಾರೆ ನಾನು, ಏನು ಮಾಡಬೇಡಿ. ಸೊ ಇವಾಗ ಪಿ ಜಿ ರೂಮ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ಆ್ಯಂಡ್ ಲೈಕ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆಗೋದ್ರೆ ಶೇರ್ ಕೂಡ ಮಾಡಿ, ಹಾಗೆ ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿಸಿ. ಅರ್ಥ ಆಯ್ತಾ? ಓಕೆ ದೆನ್ ಬಾಯ್ ಬಾಯ್. ಸೇ ಬಾಯ್ ಟು ದೆಮ್. ಸೇ ಬಾಯ್. ಬಾಯ್ ಗೈಸ್. ಸೇ ಬಾಯ್. ಬಾಯ್.